ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಪಾಂಡವಪುರ ಪಟ್ಟಣದಲ್ಲಿ ಮನ್ಮಲ್ ವತಿಯಿಂದ ಪುರಸಭೆ ಪೌರ ಕಾರ್ಮಿಕರು, ಉಪವಿಭಾಗೀಯ ಆಸ್ಪತ್ರೆ ಒಳರೋಗಿಗಳು, ವೈದ್ಯರು, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪಶು ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗಳು ಹಾಗೂ ಪತ್ರಕರ್ತರಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕಿಟ್ಗಳನ್ನು ಮನ್ಮಲ್ ನಿರ್ದೇಶಕ ಸಿ ಶಿವಕುಮಾರ್ ವಿತರಿಸಿದರು. ಬಳಿಕ ಮಾತನಾಡಿ, ವಿಶ್ವ ಹಾಲು ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಪುರಸಭೆ ಪೌರ ಕಾರ್ಮಿಕರು, ಆಸ್ಪತ್ರೆ ಹೊರರೋಗಿಗಳಿಗೆ ಹಾಗೂ ಪಶು ವೈದ್ಯಕೀಯ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಕಿಟ್ ಅನ್ನು ವಿತರಣೆ ಮಾಡಿದ್ದೇವೆ. ಸಾರ್ವಜನಿಕರು ರೈತರ ಕೆಎಂಎಫ್ ಒಕ್ಕೂಟದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ರಾಜ್ಯದ 25 ಲಕ್ಷಕ್ಕೂ ಅಧಿಕ ರೈತರು ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಕೆಎಂಎಫ್ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ದೇಶದ ವಿವಿಧ ರಾಜ್ಯಗಳಿಗೆ ಹಾಲು ಪೂರೈಕೆ ಮಾಡುತ್ತಿದೆ. ರೈತರು ಮತ್ತು ಸಾರ್ವಜನಿಕರು ನಂದಿನಿ ಹಾಲನ್ನು ಹೆಚ್ಚು ಖರೀದಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಮನ್ಮಲ್ ಉಪ ವ್ಯವಸ್ಥಾಪಕ ಆರ್ ಪ್ರಸಾದ್, ಹಾಲು ಮಾರಾಟ ವ್ಯವಸ್ಥಾಪಕಿ ಶಶಿಕಲಾ, ಡಾಕ್ಟರ್ ಸಂತೋಷ್, ಮಾರ್ಗ ವಿಸ್ತರಣಾ ಅಧಿಕಾರಿಗಳಾದ ಉಷಾ, ಮಧುಕುಮಾರ್, ನಾಗೇಂದ್ರ, ಪ್ರಜ್ವಲ್, ಟೆಕ್ನಿಷಿಯನ್ ಆನಂದ್, ಪುರಸಭೆ ಮಾಜಿ ಸದಸ್ಯರಾದ ಎಂ ಗಿರೀಶ್, ಆರ್ ಸೋಮಶೇಖರ್, ಜ್ಯೋತಿ ಲಕ್ಷ್ಮಿ, ಬಿಐ ಬಾಬು, ಪಿ ಶಿವಣ್ಣ, ಚಂದ್ರು, ಮುಖಂಡರಾದ ಬಿಎಸ್ ಜಯರಾಮು, ಆರೋಳಿ ಉಮೇಶ್, ಆರ್ಮುಗಂ, ಪಿಎಲ್ ಆದರ್ಶ, ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್, ಬೇರಿ ರಮೇಶ್, ಗುರುಕುಮಾರ್ ಇತರರು ಇದ್ದರು. ನಮ್ಮ ರೈತರಿಗೆ ಸಹಕಾರ ಹಿಡಿದಾಗ್ತದೆ ಅಂತ ಹೇಳ್ತಾ, ಜೊತೆಗೆ ವಿಶೇಷವಾಗಿ ನಂದಿನಿ ಬ್ರ್ಯಾಂಡನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು 1955ನೇ ಇಸ್ವಿಯಿಂದನೇ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವ್ರ ಸುಪುತ್ರರಾದಂಥ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಈಗ ಅದೇ ಕಾರ್ಯಕ್ರಮವನ್ನು ಶಿವರಾಜ್ ಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಾವು ಅಭಿನಂದನೆಯನ್ನು ತಿಳಿಸ್ತೇವೆ.